ಸರ್ ಎಸ್ ರಮೇಶ್ ಹೆಂಗೆ ಗೊತ್ತಾ, ಅವ್ನಿಗೆ ಏನು ಮಾತಾಡ್ತಿರೋದು ಅವ್ನಿಗೆ ಗೊತ್ತಿಲ್ಲ. ಒಂದ್ಸಲಿ ಕೆಂಪೇಗೌಡ ಅಂತಾನೆ, ಒಂದ್ಸಲಿ ಅಂಬೇಡ್ಕರ್ ಅಂತಾರೆ, ಒಂದ್ಸಲಿ NS ಅಲ್ಲಿ ಯಾಕೆ ಥರ ತಪ್ಪಿಸ್ಕೊಡ್ತೀರಾ ಅಂತಾರೆ. ಆ NS ಅಲ್ಲಿ ಒಬ್ಬ ಕೌನ್ಸಿಲರ್, ಅವ್ರ ತಾಯಿ ಕೌನ್ಸಿಲರು, NS ಅಲ್ಲಿ ಯಾಕೆ ಕಟ್ತೀರಾ, ಏನೋ ಸರ್ಕಲಲ್ಲಿ ಕಟ್ಟಬೇಕು ಅಂತಾನೆ. ಯಾವ ಸರ್ಕಲ್ ಅಂತ ಪ್ರಸ್ತಾಪ ಮಾಡಿಲ್ಲ. ಯಾವುದೋ ಶಿವಕುಮಾರು ಖಾತೆ ಮಾಡ್ಬಿಟ್ಟವ್ರೆ, ದುಡ್ಡು ಇಸ್ಕೊಂಡ್ಬಿಟ್ಟವ್ರೆ, ಯಾವುದೋ ಆಶ್ರಯ ಸೈಟ್ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಡ್ಬಿಟ್ಟವ್ರೆ ಅಂತ ಹೇಳ್ತಾನೆ. ನೋಡಿ ಸರ್, ಪ್ರೆಸ್ ಮೀಟ್ ಬರೋಕ್ಕಿಂತ ಮುಂಚೆ ದಾಖಲೆ ಇಟ್ಕೊಂಡ್ಬಂದು ಶಿವಕುಮಾರ್ ಯಾವುದೋ ಖಾತೆ ಮಾಡಿ ದುಡ್ಡು ಇಸ್ಕೊಂಡವ್ರೆ, ಯಾವುದೋ ಒಂದು ಆಶ್ರಯ ಬಿಟ್ಟು ದುಡ್ಡು ಇಸ್ಕೊಂಡವ್ರೆ ಅಂತ ಸಾಬೀತು ಮಾಡಬೇಕು. ಸುಮ್ಮನೆ ಕೂತ್ಕೊಂಡು ಅವನು ರಾತ್ರಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಡ್ತಾನೆ, ಮದ್ಯಪಾನ ಪ್ರಿಯ ಅವನು. ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು 12 ಮಧ್ಯಾಹ್ನ 1 ಗಂಟೆವರೆಗೂ ಅವ್ನ ಮೈಂಡು ಇದಿರಲ್ಲ, ಏನು ಬೇಕೋ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ. ಸಾಬೀತು ಮಾಡ್ಬೇಕಲ್ವ ಸರ್. ಶಿವಕುಮಾರ್ ಯಾವುದೋ ಖಾತೆ ದುಡ್ಡು ಇಸ್ಕೊಂಡ್ಬಿಟ್ಟಾರೆ, ನೋಡ್ರಿ ಖಾತೆ ದುಡ್ಡು ಇಸ್ಕೊಂಡವ್ರು ಶಿವಡಾಕ್ತ ಅಂತ ಕೇಳಿಸ್ಬೇಕಲ್ವಾ. ಇಲ್ಲಿ ಯಾವುದೋ ಒಂದು ಆಶ್ರಯ ದುಡ್ಡು ಇಸ್ಕೊಂಡ್ಬಿಟ್ಟು ಹೇಳಿಸ್ಬೇಕಲ್ವ. ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಐಡಿಯಾ ಅಸೆಂಬ್ಲಿ ಒಟ್ಟು ಮನೆ ಕಡಿತಾರೆ, ಸುಮ್ಮನೆ ಮನೆ ಕಡ್ಬೇಕಾಗಿತ್ತು ಸರ್. ಎಲ್ಲ ಸರ್ ಎಲ್ಲ ಹರಾಜು ಮಾಡ್ತಾರೆ, ತೆಗಿತಾರೆ. ಹರಾಜು ಮಾಡಿದ್ಮೇಲೆ ನಾವು ಕೆಲಸ ಮಾಡ್ತೀವಿ. ಎಲ್ಲಿ ಮರಗಳಿದ್ದಾಗ ಕೆಲಸ ಮಾಡ್ತಾ ಇದ್ದೀವಿ. ಐಡಿಯಾ ಅಸೆಂಬ್ಲಿ ಡೆವಲಪ್ ಮಾಡೋಕ್ಕೆ ಅವ್ರು ಮಾಜಿ ಶಾಸಕರಿದ್ದಾಗ ಪಡ್ಕೊಂಡು ಯಾಕೆ ಹರಾಜು ಮಾಡಲಿಲ್ಲ? ಹರಾಜು ಮಾಡಿಬಿಟ್ಟು ಯಾಕೆ ಡೆವಲಪ್ಮೆಂಟ್ ಮಾಡಿಲ್ಲ ಮಾಗಡಿ? ಇವತ್ತು ಬಾಳೆಹಣ್ಣು ಅದನ್ನು ಹರಾಜು ಮಾಡಿ ಡೆವಲಪ್ ಮಾಡಬೇಕು ಅಂತೇಳಿ ಆ ಲೇಔಟ್ ಡೆವಲಪ್ ಆಗ್ತದೆ. ಆ ದುಡ್ಡಲ್ಲಿ ಮಾಡಿ ತಂದು ಮುನ್ಸಿಪಲ್ ಮಾರ್ಕೆಟು ಅದನ್ನು ಅಂಗಡಿ ಕಟ್ಬಿಟ್ಟು ಸೋರ್ಸ್ ಬರೋಂಗೆ ಪ್ರಿಸರ್ವ್ ಮಾಡೋಣ ಅಂತ ಮಾಡ್ತವ್ರೆ. ನಾವು ಮಂಜಣ್ಣ MLA ಆಗಿದೆ ಕೇಳಿದವಪ್ಪ, ಮಾಡೋಣ ಹರಾಜು ಮಾಡೋಣ ಅಂತ 50 ಕೋಟಿ ದುಡ್ಡು ಬರ್ತದೆ. ಯಾಕೆ ಮಾಡಿಲ್ಲ ಮಂಜಣ್ಣ ನೀನು? ಯಾಕೆ ಇವ್ರು ಹೇಳಿಲ್ಲ ಕೌನ್ಸಿಲರ್ಗಳು ಅವತ್ತು ಇದ್ರಲ್ಲ ಮಾಡೋಣ ಹರಾಜು ಅಂತ? 20 ವರ್ಷ ಆಗಿದ್ದಾರೆ ಹರಾಜು ಮಾಡೋದನ್ನ. ಅದನ್ನು ಡೆವಲಪ್ಮೆಂಟ್ ಮಾಡೋದು ಇವ್ರಿಗೆ ಇಷ್ಟ ಇಲ್ಲ. ಯಾಕೆ ಬರೋಣ ಆಯ್ತಾ? ಈಗ ರಮೇಶ್ ಮೇಲೆ ಮಾತಾಡಕ್ಕೆ ಹೋಗಲ್ಲ. ಅವ್ನು ಯಾವ್ದಾದ್ರೆ ಡಾಕ್ಯುಮೆಂಟ್ ಕೊಡ್ಲಿ, ಕೇಳಿ ಅವ್ರು ಡಾಕ್ಯುಮೆಂಟ್ ಕೊಡ್ಲಿ. 9 ವರ್ಷ ಅವ್ರ ಅಕ್ಕನಿಗೆ, ರಮೇಶ್ ಅವ್ರ ಅಕ್ಕನಿಗೆ 9 ವರ್ಷಕ್ಕೆ ಹಕ್ಕುಪತ್ರ ಕೊಟ್ಟವ್ರೆ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಹಿಂದ್ಗಡೆ ಒಂದು ನಿವೇಶನ ಕೊಟ್ಟವ್ರೆ. 9 ವರ್ಷಕ್ಕೆ ಯಾರಾದರೂ ಹಕ್ಕುಪತ್ರ ಕೊಡ್ತಾರ ಸರ್? 9 ವರ್ಷಕ್ಕೆ ಯಾರಾದ್ರೂ ಆಶ್ರಯ ಹಕ್ಕುಪತ್ರ ಕೊಡ್ತಾರ? ಅವ್ರ ಅಕ್ಕನಿಗೆ ಹಕ್ಕುಪತ್ರ ಕೊಟ್ಟವ್ರೆ. ಫೇಕ್ ಮಾಡ್ಕೊಂಡು ಇವತ್ತು ಖಾತೆ ಮಾಡ್ಕೊಂಡು ಇವತ್ತು ಸುಮಾರು ಪುರಸಭೆ ಆಸ್ತಿ 30-40 ಸೈಟ್ ಇವತ್ತು 40 ಲಕ್ಷಕ್ಕೆ ಹೋಗ್ತದೆ ಕೋಆಪರೇಟಿವ್ ಬ್ಯಾಂಕ್ ಅಂತ. ಅದನ್ನು ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡು ಖಾತೆ ಮಾಡಿಕೊಂಡು ಮನೆ ಕಟ್ಕೊಂಡು ವಾಸ ಮಾಡ್ತಿರೋದು ಅವ್ರ ಅಕ್ಕ. ರಮೇಶ ಆರೋಪ ಮಾಡೋದಲ್ಲ, ಅವ್ರ ಅಕ್ಕ ಶಿವಕುಮಾರ್ ಅಲ್ಲ. ನಾನು ಬೇಕಾದ್ರೆ ಸಾಬೀತು ಮಾಡ್ತೀನಿ, ಡಾಕ್ಯುಮೆಂಟ್ ಕೊಡ್ತೀನಿ, ಡಾಕ್ಯುಮೆಂಟ್ ಮಾಧ್ಯಮದವ್ರಿಗೂ ಕೊಡ್ತೀನಿ, ಚೀಫ್ ಆಫೀಸರ್ಗೆ ಕೊಡ್ತೀನಿ, DC ಅವ್ರಿಗೆ ಕೊಡ್ತೀನಿ, ಖಾತೆ ವಜಾ ಮಾಡಿಸಿ ಅದನ್ನ ಹ್ಯಾಂಡ್ ಓವರ್ ಪುರಸಭೆಗೆ ಹ್ಯಾಂಡ್ ಓವರ್ ಮಾಡಿಸ್ತೀನಿ. ನಾನು ತಾಕತ್ತಿದ್ರೆ, ಅವ್ನು ತಾಕತ್ತಿದ್ರೆ ಯಾರ ಹತ್ರ ಕಾಸಿಸ್ಬಿಡೋದು ಬಂದು ಹೇಳಿಸ್ತೀನಿ. ದಾಖಲೆ ಕೊಡ್ತೀವಿ ಅಂತ ಇರಲಿ ಸರ್ ನಿಮ್ಮ ಮೇಲೆ ಕೊಡ್ಬೇಕಲ್ವ ಸರ್? ನಾನು ಕೊಡ್ತೀನಿ ದಾಖಲೆ. ಅವ್ರ ಅಕ್ಕಂದು 9 ವರ್ಷಕ್ಕೆ ಆಶ್ರಯ ಸೈಟ್ನ ಬೋಗಸ್ ಮಾಡಿ ಖಾತೆ ಮಾಡ್ಕೊಂಡು ಮನೆ ಕಟ್ಕೊಂಡು ವಾಸ ಮಾಡ್ತಾರೆ ಅನ್ನೋದು ನಾನು ಕೊಡ್ತೀನಿ, ಡಾಕ್ಯುಮೆಂಟ್ ಸಮೇತ ಕೊಡ್ತೀನಿ. ಅವ್ರಿಗೆ ಹಕ್ಕುಪತ್ರ ಯಾವಾಗ ಕೊಟ್ಟರು, ಅವ್ರ ಏಜ್ ಪ್ರೂಫ್ ಏನು, ಯಾವ ಖಾತೆ ಮಾಡಿದ್ರು, ಯಾವ ಆಸ್ತಿ ಅದು ಎಲ್ಲ ಕೊಡ್ತೀನಿ. ಅವ್ನು ಕೊಡಲಿ. ಜೋಗಿ ಕಟ್ಟೆ ವಿಚಾರ ಬಂದರೆ 12 ಖಾತೆ ಆಗಿದೆ, ಬೇರೆ ಖಾತೆಗಳಾಗಿಲ್ಲ. ಅದಕ್ಕೆಲ್ಲ ರೂವಾರಿ ಸರ್ ಜೋಗಿ ಕಟ್ಟೆ ಖಾತೆ ವಿಚಾರವಾಗಿ